ನಲ್ಮೆಯ ವೀಕ್ಷಕರಿಗೆಲ್ಲ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಗೆ ಹೃದಯಪೂರ್ವಕ ಸ್ವಾಗತ. ನಾನು ಯಗಟಿ ರಘುನಾಡಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ವಿವಿಧ ಮಜಲುಗಳ ಬಗ್ಗೆ ನಾವೀಗ ಒಂದು ಹಂತದಲ್ಲಿ ಮಾತಾಡಿದ್ದೀವಿ. ಆ ಮಾತುಕತೆಯನ್ನು ಮುಂದುವರಿಸುವ ಭಾಗ ಇದು. ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಏನೆಲ್ಲ ಅಂಶಗಳು ಅವರ ವೃತ್ತಿ ಜೀವನವನ್ನು ಕಳೆಗಟ್ಟಿಸ್ತು ಅನ್ನೋದನ್ನು ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ವೀಕ್ಷಕರಾದ ನೀವು ಇದಕ್ಕೆ ತುಂಬ ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾ ಇದ್ದೀರಾ, ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀರಾ. ಇದು ಹೀಗೆ ನಿರಂತರವಾಗಿರಲಿ ಅಂತಂದ್ಬಿಟ್ಟು ನಾನು ಆಶಿಸ್ತೀನಿ. ಈ ಎರಡನೇ ಹಂತದ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಬಾಬು ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ರಘುವರೆ. ಸರ್, ಇಲ್ಲಿ ಒಂದು ವಿಷಯ ಹೇಳಬೇಕು. ಹಿಂದಿನ ಕಂತುಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ರಾಜ್ಕುಮಾರ್ ಅಂತಿದ್ದ ಹಾಗೆ ನಮಗೆ ಒಂದು ವಿಶೇಷ ಅಭಿಮಾನ ಮೂಡೋದಕ್ಕೆ ಕಾರಣ ಅಂತಂದರೆ, ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಹೀಗೆ ಎಲ್ಲ ಥರದ ಶೈಲಿ ಚಿತ್ರಗಳಲ್ಲೂ ಅಭಿನಯಿಸಿದ ಕಲಾವಿದ ಅವರು. ಓಕೆ, ಅಂದರೆ ಇವರು ನಮ್ಮ ಕನ್ನಡದ ನಟ ಅನ್ನೋ ಒಂದೇ ಕಾರಣಕ್ಕೆ ಈ ಮಾತು ಹೇಳ್ತಾ ಇರೋದಲ್ಲ. ಈ ಇಷ್ಟು ಶೈಲಿಯ ಚಿತ್ರಗಳಲ್ಲಿ ಅಭಿನಯಿಸಿದ್ರ ಜೊತೆಗೆ ಅದರಲ್ಲಿ ಮತ್ತೆ ಒಂದ್ಸಗೇನು ವಿಭಿನ್ನ ಬಗೆಯ ಪಾತ್ರಗಳನ್ನು ಅಭಿನಯಿಸಿದ ಹೆಗ್ಗಳಿಕೆ ಅವರದು. ಮಾತ್ರ ಅಲ್ಲದೆ ಈ ಕಾರಣದಿಂದ ಅವರು ಈ ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಭಾಷೆಯ ನಟನನ್ನು ಮೀರಿಸಿದ ನಟ ಅಂತಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇಷ್ಟು ಬಗೆಯ ಶೈಲಿಯ ಚಿತ್ರಗಳಲ್ಲಿ ಅಭಿನಯಿಸಿದ್ರ ಜೊತೆಗೆ ಸ್ವತಃ ಫೈಟ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಅವ್ರ ಪಾತ್ರೆಗೆ ಅವರೇ ಹಾಡುಗಳನ್ನು ಸಹಿತ ಹೇಳ್ಕೊತಾ ಇದ್ರು. ಈ ಹಿನ್ನೆಲೆ ಇಟ್ಕೊಂಡು ನೋಡೋದಾದರೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂತಂದರೆ, ಅದುವರೆಗೂ ಭಾರತೀಯ ಚಿತ್ರರಂಗಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ವಲ್ಪ ಹೊಸದು ಅನ್ನುವಂಥ ಜೇಮ್ಸ್ ಬಾಂಡ್ ಶೈಲಿ ಪಾತ್ರಗಳು ಸಹಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಪಾತ್ರಗಳಲ್ಲಿ ಅಭಿನಯಿಸೋದ್ರ ಮೂಲಕ ತಮ್ಮ ಏನು ಪ್ರತಿಭೆದ ಇನ್ನೊಂದು ಆಯಾಮನ ಅವರು ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಪರಿಚಯ ಮಾಡಿಕೊಡ್ತಾರೆ. ಇದರ ಹಿನ್ನೆಲೆ ಮತ್ತು ಅವರ ಆ ಪಾತ್ರಗಳಿಗೆ ಒಗ್ಗಿಸ್ಕೊಂಡ ಬಗ್ಗೆ ಮತ್ತು ಆ ಜೇಮ್ಸ್ ಬಾಂಡ್ ಚಿತ್ರಗಳ ಪರಿಕಲ್ಪನೆ, ಬೆಳವಣಿಗೆ ಮತ್ತು ಯಶಸ್ಸು. ಯಾಕೆಂತಂದರೆ ಪರಿಕಲ್ಪನೆ ಬೆಳವಣಿಗೆ ಮಾಡೋದು ದೊಡ್ಡ ವಿಷಯ, ಅದನ್ನು ಯಶಸ್ಸು ಕಾಣಬೇಕಲ್ಲ. ಹೌದು. ಇವಿಷ್ಟು ಆಯಾಮಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಏನಾದ್ರು ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೋತೀರಾ ಸರ್? ಖಂಡಿತ ಇದು ಒಂದು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಅವರೊಂದು ದೊಡ್ಡ ವ್ಯಕ್ತಿತ್ವ ಮತ್ತು ಇದೊಂದು ದೊಡ್ಡ ಒಂದು ಆಯಾಮ, ಅವರ ಬದುಕಿನ ಒಂದು ದೊಡ್ಡ ಆಯಾಮ. ಒಂದು ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ನಾನು ಇದಕ್ಕಿಂತ ಮುಂಚೆ ಸ್ವಲ್ಪ ದೀರ್ಘವಾಗಿ ಮಾತಾಡ್ತೀನಿ, ಒಂದು ಸ್ವಲ್ಪ ತಡ್ಕೋಬೇಕು. ನಾನೊಂದು ಫಿಲಾಸಫಿಕಲ್ ಆ್ಯಂಗಲಿಂದ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಇದು ಹೇಳಿದ್ರಿ ರಾಜ್ಕುಮಾರ್ ಅವ್ರ ಬಗ್ಗೆ. ಅವ್ರು ಈ ಥರ ವಿಧವಾದಂಥ ಪಾತ್ರಗಳು ಮಾಡಿದ್ರು, ವಿಧವಾದ ರೀತಿಯಲ್ಲಿ ಮಾಡಿದ್ರು. ನಟನಿಗೆ ಗಾಯಕನಾಗಿ ಸ್ವತಃ ಫೈಟ್ ಮಾಡಿ ಈ ಥರದ್ದೆಲ್ಲ ಮಾಡಿದ್ರು. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ರಾಜ್ಕುಮಾರ್ ಅವರು ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳ್ತಾರೆ. ವರ್ಸಟೈಲ್ ಅಂತಂದರೆ ಇನ್ನು ಸಾಧಾರಣ ಭಾಷೆಯಲ್ಲಿ ನಾವು ಅಂದ್ಕೊಳ್ಳೋದಾದರೆ ಬಹುಮುಖ, ಬಹುವೈವಿಧ್ಯ ಅನ್ನೋ ಥರ ಆಗುತ್ತೆ. ಆದರೆ ನಾನು ಅದನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ನಾನು ಅದನ್ನು ಏನು ಯೋಚನೆ ಮಾಡ್ತೀನಿ ಅಂದರೆ, ಅವರು ಪರಿವರ್ತನಾಶೀಲ ಅಂತ. ಯಾಕೆಂದರೆ ವರ್ಸಟಾಲಿಟಿಗೆ ಇನ್ನೊಂದು ಡೀಪ್ ಲಿಟ್ರರಿ ಮೀನಿಂಗು ಪರಿವರ್ತನಾಶೀಲತೆ. ಅಂದರೆ ಒಂದು ಗುಣ. ಪರಿವರ್ತನಾಶೀಲತೆ ಅಂತಂದರೆ ಸದಾ ತನ್ನನ್ನು ತಾನು ಎವಾಲ್ವ್ ಮಾಡ್ಕೊಳ್ತಿರೋವಂಥದ್ದು ಅಥವಾ ಹೊಸದನ್ನು ರೂಪಿಸ್ಕೊಳ್ತಿರೋವಂಥ ಒಂದು ಚಲನಶೀಲತೆ ಅಥವಾ ಒಂದು ಏನಂತೀರ ಆ ಒಂದು ಉಮೇದು ಇಟ್ಕೊಂಡಿರುವಂಥ ಒಂದು ನಟ ಅಂತ ನಾನು ಭಾವಿಸ್ತೀನಿ. ಅದು ಏನಕ್ಕೆ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಈ ಪ್ರಯೋಗಶೀಲತೆಗೆ ಅವರವರನ್ನು ಒಗ್ಗಿಸ್ಕೊಂಡಿದ್ದು ಮತ್ತು ಈ ಒಂದು ಪರಿವರ್ತನಾಶೀಲತೆ, ಈ ಹೊಸ ಗುಣ ಏನಿದೆ ಅವ್ರ ಹತ್ರ ಹೊಸ ಗುಣ ಅಂತಲ್ಲ, ಅವ್ರ ಹತ್ರ ಇತ್ತು, ನಾವು ಅದನ್ನು ಈಗ ಹುಡುಕ್ತಿದ್ದೀವಿ ಅಷ್ಟೇ, ಅಥವಾ ಗುರುಸ್ತಿದ್ದೀವಿ ಅಷ್ಟೇ. ಸೊ ಇದನ್ನು ನಾವು ನೋಡಬೇಕಾದ್ರೆ ಫಿಲಾಸಫಿಕಲ್ ಆಂಗಲಲ್ಲಿ ನಾವು ಇದನ್ನು ಎರಡು ನೋಡ್ಬೋದು. ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಒಂದು ಕೋರ್ ವ್ಯಾಲ್ಯೂಸ್ ಅಂತಿರುತ್ತೆ ಮತ್ತು ಎಲೆಕ್ಟಿವ್ ವ್ಯಾಲ್ಯೂಸ್ ಅಂತಿರುತ್ತೆ. ಅಂದರೆ ಮೂಲ ಗುಣ ಮತ್ತು ಐಚ್ಛಿಕ ಗುಣ. ಈ ಮೂಲ ಗುಣ ಅನ್ನೋದು ನಾವು ನಮ್ಮ ವ್ಯಕ್ತಿಯಿಂದ ಬರುತ್ತೆ. ಈಗ ರಾಜ್ಕುಮಾರ್ ಬಗ್ಗೆ ನಾವು ಹೇಳೋದಾದರೆ, ಈಗ ಅವರದ್ದು ಹಂಬಲ್ ಇದ್ದರು, ಮತ್ತು ಒಳ್ಳೆ ಟೀಮ್ ವರ್ಕರ್ ಇದ್ದರು, ಮತ್ತು ಎಲ್ಲರಿಗೂ ಅವ್ರಿಗೆ ಎಂಪತಿ ಇರ್ತಿತ್ತು, ಮತ್ತು ಎಲ್ಲರನ್ನೂ ಒಂದೇ ಥರ ನೋಡುವಂಥ ಒಂದು ಸದ್ಗುಣ ಇರ್ತಿತ್ತು. ಓಕೆ, ಈ ಎಲೆಕ್ಟಿವ್ಸ್ ಅಂತ ಏನು ಹೇಳ್ತೀವಿ ಅಥವಾ ಐಚ್ಛಿಕ ಗುಣ ಏನಿದೆ, ಅದು ಅವರಿಗೆ ವೃತ್ತಿಯಿಂದ ಬಂದಂಥದ್ದು. ಈಗ ಅದು ಏನಿರ್ಬೋದು ಅಂತಂದರೆ, ಈಗ ವೃತ್ತಿಯಿಂದ ಮಾಡ್ತಾ ಅವರೊಂದು ಕೆಲವೊಂದು ಗುಣಗಳನ್ನ ರೂಪಿಸಿ ಅವ್ರಿಗೆ ಕೊಡ್ತಾರೆ. ಈಗ ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡುವಂಥದ್ದು ಇರ್ಬೋದು, ಅಥವಾ ಒಂದು ಫೈಟ್ನಲ್ಲಿ ಕೆಲವು ನಿರ್ದಿಷ್ಟವಾಗಿ ಮಾಡುವಂಥದ್ದು, ಅಥವಾ ಒಂದು ಸಮಾಜದ ಕೆಲವು ವರ್ಗಗಳನ್ನ ಗುರುತಿಸಿ ಮಾತಾಡ್ಸೋವಂಥದ್ದು. ಇವೆಲ್ಲ ಐಚ್ಛಿಕ ಗುಣಗಳು ಏನು ಬರುತ್ತೆ, ಅದು ಎರಡು ಸಿಂಕ್ ಆಗಬೇಕು. ಅಂದರೆ ನನ್ನ ಒಂದು ಒರಿಜಿನಲ್ ಗುಣ ಮತ್ತು ನಾನು ಮಾಡ್ತಿರೋಂಥ ಪಾತ್ರದ ಗುಣಗಳು ಎರಡು ಸಿಂಕ್ ಆಗಬೇಕು. ಅಂದರೆ ಈ ಕನ್ನಡದಲ್ಲಿ ನಾವು ಹೇಳೋದೇ ಅನುಗುಣವಾಗಬೇಕು.
Okay. ಎರಡು ಒಂದಕ್ಕೊಂದು ಸೇರಿ ಅನುಗುಣವಾದಾಗ ಒಂದು ಪೂರ್ತಿಯಾಗಿ ಬರುತ್ತೆ. ಮತ್ತು ಎಲ್ಲ ಯಾರೇ ಮನುಷ್ಯರಾದ್ರೂ ಕೂಡ ಒಂದು ಸಣ್ಣ ಡಿಗ್ರಿ ಆಫ್ ರಿಲೆಕ್ಟೆನ್ಸ್ ಅಂತ ಇರುತ್ತೆ. ಈಗ ನಾನು ನನ್ನ ವ್ಯಕ್ತಿತ್ವ ಏನೋ ಒಂದು XYZ ಇದ್ರೆ ಆ XYZಗೆ ಹೊಂದೋವಂಥ ABC ಕೆಲಸಗಳು ಮಾಡಿದಾಗ ನನಗೆ ಕಾಣೋವಂಥ ನನ್ನ ಒಂದು ಏನಂತೀರ ಖುಷಿ ಅಥವಾ ನನ್ನ ಒಂದು ಬಾಡಿ ಲ್ಯಾಂಗ್ವೇಜು ಅದು ಅದೇ ಇನ್ನೊಂದು DCB ಯಾವುದೋ ಇನ್ನೊಂದು ಮಾಡೋಕ್ಕೆ ಹೋದಾಗ ಏನೋ ಒತ್ತಡದಲ್ಲಿ ಏನೋ ಮಾಡಿದಾಗ ಅದೊಂದು ಸಣ್ಣ ರಿಲೆಕ್ಟೆನ್ಸ್ ಇರುತ್ತಲ್ಲ ಅದು ಎಲ್ಲೋ ಕಾಣುತ್ತೆ. ಎಸ್ಪೆಷಲಿ ಪ್ರೇಕ್ಷಕರು ಅದನ್ನು ಗುರುತಿಸ್ತಾರೆ. ಸೊ ಈ ಕಾರಣ ನನ್ನ ಬಾಂಡ್ ವಿಷಯಕ್ಕೆ ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗ ಬಾಂಡ್ ವಿಷಯದಲ್ಲೂ ಕೂಡ ಈ ಎರಡು ಗುಣ ಇತ್ತಲ್ಲ, ಮೂಲ ಗುಣ ಮತ್ತು ಐಚ್ಛಿಕ ಗುಣ. ಇಲ್ಲಿ ಒಂದು ಸಾರಿ ಫಾರ್ ಇಂಟ್ರಪ್ಷನ್ ಸರ್, ಈಗ ನೀವು ಮೂಲ ಗುಣ ಐಚ್ಛಿಕ ಗುಣ ಅಂತ ಒಂದು ಪರಿಭಾಷೆ ಏನು ಮಾಡಿದ್ರಿ, ಪ್ರಾಯಶಃ ಈ ಜೀವಶಾಸ್ತ್ರೀಯವಾಗಿ ಹೇಳಿದರೆ ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಮತ್ತು ಅಕ್ವೈರ್ಡ್ ಕ್ಯಾರೆಕ್ಟರ್ ಪ್ರಿಸೈಸ್ಲಿ ಅದು ಮೋಸ್ಟ್ಲಿ ನಾವು ಜೈವಿಕ ಇದರಲ್ಲಿ ಆ ಥರ ಹೇಳ್ತೀವಿ. ಬಟ್ ಇದು ಸಾಧಾರಣವಾಗಿ ಒಂದಷ್ಟು ವರ್ತನೆಯಲ್ಲಿ ಅಥವಾ ಮನೋಭಾವದಲ್ಲಿ ಇರೋದ್ರಿಂದ ಐ ಯೂಸ್ ದಿಸ್ ವರ್ಡ್ಸ್, ಕೋರ್ ವ್ಯಾಲ್ಯೂಸ್ ಮತ್ತೆ ಎಲೆಕ್ಟಿವ್ ವ್ಯಾಲ್ಯೂಸ್. ಸೊ ಬಾಂಡ್ ವಿಷಯಕ್ಕೆ ಬಂದಾಗ ಕೂಡ ಈಗ ನೋಡಿ, ನಮ್ಮ ಭಾರತೀಯ ಪ್ರೇಕ್ಷಕ ಇದ್ದಾನೆ, ಆತ ತುಂಬಾ ಭಾವಜೀವಿ. ಓಕೆ, ಇಂಡಿಯನ್ಸ್ ಆರ್ ಬೇಸಿಕಲಿ ಎಮೋಷನಲ್ ಪೀಪಲ್. ಸೊ ಅವ್ರನ್ನ ನೀವು ಎಮೋಷ್ನಲಿ ಸಂಪ್ರೀತಿಗೊಳಿಸೋಷ್ಟು ಸುಲಭ ವಿಧಾನ ಬಿಟ್ಟರೆ ಬೇರೆ ಯಾವುದೂ ಬರಲ್ಲ. ನೀವು ಅವ್ರಿಗೆ ಹಣದ ಆಮಿಷಕ್ಕಿಂತ ನೀವು ಎಮೋಷ್ನಲಿ ಅಟ್ಯಾಚ್ ಆದರೆ ಅವರು ಹಣನೂ ಬೇಡ ಏನೂ ಬೇಡ ನಿಮಗೆ ಅಟ್ಯಾಚ್ ಆಗ್ತಾರೆ. ಸೊ ಇದು ನಮ್ಮ ದೇಶದ ಒಂದು ಜನಗಳ ಒಂದು ಗುಣ ಅಂತ ಹೇಳ್ಬೋದು. ಈಗ ಇವೆರಡೂ ಗುಣ ನನ್ನ ಅನುಗುಣವಾಯಿತು ಅಂತ ಹೇಳಿದ್ನಲ್ಲ, ಅದು ಏನಕ್ಕಾಯಿತು ಅಂತ ಹೇಳಿದ್ರೆ, ಈಗ ನಾವು ರಾಜ್ ಅವರ ಒಂದು ಸಕ್ಸಸ್ ಅಥವಾ ರಾಜ್ ಅವರು ಏನಕ್ಕೆ ಜನಗಳಿಗೆಲ್ಲ ಒಂದು ಪ್ರೀತಿ ಪಾತ್ರರಾದರು ಅಥವಾ ಯಾತಿಗೆ ಅದು ಹೊಂದ್ಕೊಳ್ತು ಅಂತಂದರೆ, ಇವೆರಡನ್ನು ಅವರು ಹೊಂದಿಸ್ಕೊಳ್ತಾ ಹೋದರು. ಅವರ ಮೂಲ ಮತ್ತು ಹೊಂದ್ಕೊಳ್ಳೋದು. ಈ ಬಾಂಡ್ ವಿಷಯಕ್ಕೇ ಬರೋದಾದರೆ, ಬಾಂಡ್ ಜಸ್ಟ್ ಜನರಲಿ ಒಂದು ಇನ್ಫಾರ್ಮೇಷನ್ ಹೇಳೋದಾದರೆ, ಬಾಂಡ್ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನ ನಾನು ಜಸ್ಟ್ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ಬಾಂಡ್ ಇಯಾನ್ ಫ್ಲೆಮಿಂಗ್ ಅನ್ನೋ ಒಬ್ಬ ಬ್ರಿಟಿಷ್ ರೈಟರ್ ಇದನ್ನು ಬರೀಲಿಕ್ಕೆ ಶುರು ಮಾಡ್ದ. ಅವನೊಂದು 12 ಕಾದಂಬರಿ ಬರ್ದ 1953 ಶುರುವಾಗಿ. ಸೊ ಅವನ ಪ್ರಕಾರ ಬಾಂಡ್ ಅಂತ ಅವನು, ಜೇಮ್ಸ್ ಬಾಂಡ್ ಅಂತ ಅವನು ಈಸ್ ಸೀಕ್ರೆಟ್ ಸರ್ವಿಸ್ ಏಜೆಂಟ್. ಓಕೆ, ಅವನು ಎಲ್ಲ ಥರದ ಒಂದು ಪ್ರಯತ್ನಗಳು ವಿಫಲವಾದಾಗ ಅವನೊಬ್ಬನೇ ಒಂದು ಏನಂತೀರ ಮಿಸೈಯ ಥರ ಕಳಿಸಿ ಅಥವಾ ಅವನೊಬ್ಬನೇ ಒಂದು ಸಾಧಿಸಕ್ಕೆ ಮಾತ್ರ ಅವಕಾಶ ಇರುವಂಥ ಒಬ್ಬ ವ್ಯಕ್ತಿಯನ್ನಾಗಿ, ಅತಿ ಮಾನುಷ ಶಕ್ತಿ ಇರೋ ಥರ ಆತನ್ನ, ಅತಿ ಮಾನುಷ ಅನ್ನೋದಕ್ಕಿಂತ ಹೇಳ್ತೀನಿ ಕೆಲವು ಗುಣಗಳೇನು ಅವರು ಜನರಲಿ ಕ್ರಿಟಿಕ್ಸ್ ಏನು ಲಿಸ್ಟ್ ಮಾಡಿದ್ದಾರೆ ಅಂತ. ಸೊ ಈ ಥರದ ಒಂದು ಕ್ಯಾರೆಕ್ಟರ್ ಥರ ಆತನ ಪ್ರೇರೇಪಿಸಿದ್ದಾರೆ. ಮತ್ತೆ ಅವ್ರು ಬರೆದಿರೋ ಅಷ್ಟು 12 ಕಾದಂಬರಿಲಿ ಅದೇ ಥರ ಇದೆ. ಅದು ಬಾಂಡ್ ಅನ್ನೋದು ಎಷ್ಟು ದೊಡ್ಡ ಸಿನಿಮಾ ಫ್ರಾಂಚೈಸಿ ಅಂದರೆ ಇವತ್ತಿನವರೆಗೂ ಕೂಡ ಅದ್ರ ಸೀರೀಸ್ ಬರ್ತಾ ಇದೆ. ಬಾಂಡ್ ಶುರುವಾಗಿದ್ದು ಇಯಾನ್ ಫ್ಲೆಮಿಂಗ್ ಶುರು ಮಾಡಿದ್ದು ಒಂದು 53-54 ಬರೆಯಕ್ಕೆ ಶುರು ಮಾಡಿದ್ದು. ಅದಾದ ನಂತರ ತುಂಬ ಲೇಖಕರು ಅದ್ರ ಬಗ್ಗೆ ಹೊಸ ಬಾಂಡ್ಗಳು ಬರ್ತಿದ್ದಾರೆ. ಅದೇ ರೀತಿ ಆಲ್ಮೋಸ್ಟ್ ಅಬೌಟ್ 10-12 ಹೊಸ ಬಾಂಡ್ಗಳು ಬರ್ತಿದ್ದಾರೆ. ಅಂದ್ರೆ ಶುರುವಾಗಿದ್ದು ಶೆನ್ ಕಾನ್ರಿ ಅಂತ, ಅದಾದ ನಂತರ ತುಂಬಾ ಬಾಂಡ್ಗಳು ಬಂದರು. ಅದೊಂದು ರೀತಿ ಏನಂತೀರಾ, ಇಟ್ಸ್ ಗ್ಲೋಬಲ್ ಫ್ರಾಂಚೈಸ್ ಎವರ್ ಗ್ರೋಯಿಂಗ್. ದರ್ ಇಸ್ ಒನ್ ಸ್ಟ್ಯಾಟಿಸ್ಟಿಕ್ಸ್ ವಿಚ್ ಸೇಸ್, ಪ್ರಪಂಚದಲ್ಲಿ ಎಲ್ಲ ಪಾಪ್ಯುಲೇಷನ್ 20% ಪಾಪ್ಯುಲೇಷನ್, ಪ್ರಪಂಚದ ಎಲ್ಲ ಪಾಪ್ಯುಲೇಷನ್, ನಾವೊಂದು 800 ಕೋಟಿ ಇರ್ಬೋದು ನಮ್ಮ ಪ್ಲಾನೆಟಲ್ಲಿ, ಅಷ್ಟು ಪಾಪ್ಯುಲೇಷನ್ 20% ಜನ ಒಂದಲ್ಲ ಒಂದು ಬಾಂಡ್ ಮೂವಿ ನೋಡಿದ್ದಾರೆ ಅಂತ ಒಂದು ಎಸ್ಟಿಮೇಟ್ ಇದೆ. ಒಂದಲ್ಲ ಒಂದು. ಸೊ ಅದು ಯಾಕೆಂದ್ರೆ ಅವನು ಅಷ್ಟು ಸರ್ವೆ ವ್ಯಾಪ್ತಿ, ಅವನು ಎಷ್ಟು ಐಕಾನಿಕ್ ಇದೆ ಅಂತಂದರೆ, ನಿಮ್ಗೆ ಜಸ್ಟ್ ಸ್ವಲ್ಪ ಐ ಆಮ್ ಡಿವಿಯೇಟಿಂಗ್ ಲಿಟಲ್. 2012 ಲಂಡನ್ ಒಲಿಂಪಿಕ್ಸ್ ಆಯಿತು. ಅವಾಗ ಕ್ವೀನ್ ಎಲಿಜಬೆತ್ನ ಅದು ಮೇನ್ ಸ್ಟೇಜ್ ಇನಾಗ್ರೇಷನ್ ಕರ್ಕೊಬರ್ಬೇಕಾದ್ರೆ ಬಾಂಡ್ ಟೈಪ್ ಇರೋ ಒಂದು ಏನಂತೀರ ಐಕಾನನ್ನು ರೆಡಿ ಮಾಡಿ ಕರ್ಕೊಂಡ್ಬರ್ತಾರೆ. ಅಂದರೆ ದೇ ವಾಂಟ್ ಟು ಪ್ರೊಜೆಕ್ಟ್, ಬ್ರಿಟಿಷ್ ಅಂದರೆ UK ಅವರು ದೇ ವಾಂಟ್ ಟು ಪ್ರೊಜೆಕ್ಟ್ ಬಾಂಡ್ ಈಸ್ ಅವರ್ ಕಾಂಟ್ರಿಬ್ಯೂಟೇಷನ್ ಟು ಮ್ಯಾನ್ಕೈಂಡ್ ಅಂತ. ಅಂದರೆ ಬಾಂಡ್ ಅನ್ನೋ ಒಂದು ಕ್ಯಾರೆಕ್ಟರು ನಾವು ಒಂದು ಇದಕ್ಕೆ ಕೊಟ್ಟಂಥ ಒಂದು ಕ್ಯಾರೆಕ್ಟರ್ ಅಂತ, ಅಂದರೆ ಅಷ್ಟು ಜನಮಾನಸದಲ್ಲಿ ಉಳ್ಕೊಂಡಿರೋಂಥದ್ದು. ಈಗ ನಾನು ಬಾಂಡ್ ವಿಷಯಕ್ಕೆ ಬರೋದಾದರೆ, ಬಾಂಡ್ ಅಂದರೆ ಜನರಲ್ ಆಗಿ ಕ್ರಿಟಿಕ್ಸ್ ಅಥವಾ ಆತ ಲೇಖಕನೇ ಗುರುತಿಸಿರೋ ಪ್ರಕಾರ, ಯಾಕೆಂದರೆ ಅವನು ತುಂಬ ಆ್ಯಕ್ಟಿವ್ ಇದ್ದ ಇಯಾನ್ ಫ್ಲೆಮಿಂಗ್. ಅವನ ಲೈಫ್ ಟೈಮಲ್ಲಿ ಅವನು ಬಾಂಡ್ ವ್ಯಕ್ತಿ ಹೇಗಿರಬೇಕು ಮತ್ತು ಅವನ ಸ್ವಭಾವ ಏನಿರಬೇಕು ಅಂತ ಪಿಕ್ಚರ್ ಬರೋಕ್ಕೆ ಶುರುವಾದಾಗ ಹಿ ಯೂಸ್ ಟು ಗಿವ್ ಲಾಟ್ ಆಫ್ ಇನ್ಪುಟ್ಸ್ ಟು ಡೈರೆಕ್ಟರ್ಸ್ ಮತ್ತು ಕ್ಯಾಸ್ಟ್ ಸೆಲೆಕ್ಷನ್, ಆರ್ಟಿಸ್ಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅವ್ನು ಹೇಳ್ತಿದ್ದ, ಬಾಂಡ್ ಅನ್ನೋನು ಸ್ವಲ್ಪ ನಿರ್ಭಾವಿ ಜೀವಿ ಇರಬೇಕು, ಅವ್ನು ಸ್ವಲ್ಪ ಏನಂತೀರ ಬೋರಿಂಗ್ ಟೈಪ್ ಇರಬೇಕು. ಅಂದರೆ ಅವ್ನು ಇಯಾನ್ ಫ್ಲೆಮಿಂಗ್ ಹೇಳಿದ್ದು ಈ ಥರದ್ದು. ಯಾಕೆಂದರೆ ಅವನು ಯಾವುದೋ ಒಂದು ಪರ್ಪಸ್ ಅಂತ ಮಿಷನ್, ಸೀಕ್ರೆಟ್ ಮಿಷನ್ ಏನಿಗೂ ಮಾಡಿರ್ತಾನಲ್ಲ, ಅವ್ನು ಈ ಗುಣಗಳಿದ್ರೆ ಮಾತ್ರ ಅವ್ನು ಹೊಂದೋಕ್ಕೆ ಸಾಧ್ಯ ಅಂತ ಅವನ ಒಂದು ತಿಳುವಳಿಕೆ, ನಿರ್ದೇಶನ. ಬಟ್ ಆಮೇಲೆ ಚೇಂಜ್ ಆಯಿತು, ಕೆಲವು ಚೇಂಜಸ್ ಆಯಿತು. ಎಲ್ಲರೂ ಗುರುತಿಸಿರೋ ಪ್ರಕಾರ ಬಾಂಡಿಗಿರುವಂಥ ಕೆಲವು ವಿಶೇಷ ಗುಣಗಳ ಅಂದರೆ ಮಾರ್ಕ್ಮನ್ಶಿಫ್ಟ್ ಅಂತ ಹೇಳ್ತಾರೆ, ಅಂದರೆ ನಿಪುಣತೆ. ಈಗ ಬಾಂಡ್ ನೀವು ಯಾವುದೇ ಸಿನಿಮಾ, ಫಸ್ಟ್ ಸಿನಿಮಾಯಿಂದ ಇವಾಗಿನ ಬರೋದ್ರಲ್ಗೂ ನೋಡಿ, ಅವನು ಈ ಗ್ಯಾಡ್ಗೆಟ್ಗಳು ಬಳಸೋದ್ರಲ್ಲಿ ನಿಸ್ಸೀಮ. ನೀವು ಅದೊಂದು ಪಿಸ್ತೂಲ್ ಇರ್ಬೋದು, ಒಂದು ಕಾರ್ ಇರ್ಬೋದು, ಅಥವಾ ಒಂದು ಕಂಪ್ಯೂಟರ್ ಇರ್ಬೋದು, ಅಥವಾ ಒಂದು ಡಾಟಾ ಸೆಂಟರ್ ಇರ್ಬೋದು, ಅವನು ಅದನ್ನು ಬಳಸೋ ವಿಧಾನ ಇರುತ್ತಲ್ಲ, ಆ ನೈಪುಣ್ಯತೆ,
ಅದು ಅವನು ಎಲ್ಲ ಇದ್ರಲ್ಲಿ ಇರುತ್ತೆ. ಈಗ ಆ ಕಾಲದಲ್ಲಿ ಏನು ಇರ್ಲಿಲ್ಲ, ಇದು ಕಾರು ಮತ್ತೆ ಪಿಸ್ತೂಲ್ ಇತ್ತು, ಹೊಸ ಹೊಸ ವಿಧಾನಗಳು ಆ ಕಾಲದಲ್ಲಿ ಇರ್ಲಿಲ್ಲ. ಬಟ್ ಅವ್ನು ಯಾವ್ದನ್ನೇ ಬಳಸಿದ್ರು ಹಿ ಬಿಕಮ್ಸ್ ಅನ್ ಎಕ್ಸ್ಪರ್ಟ್. ಓಕೆ. ಅಂಡ್ ಸೆಕೆಂಡ್ ಥಿಂಗ್ ಅವ್ನಿಗೆ ಎದ್ದು ಬಂದಿದ್ದು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಿ, ಬಾಂಡ್ ಸಿನಿಮಾದಲ್ಲಿ ಅವನು ಯಾವುದೇ ಥರದ್ದು ಗುಂಪು ಕಟ್ಕೊಂಡು ಏನು ಫೈಟ್ ಮಾಡಲ್ಲ, ಅಥವಾ ಅವನು ಏನಂತೀರಾ ತೀರಾ AK-47 ಇಟ್ಕೊಂಡು ದಡ 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 ಅಂತ ಎಲ್ಲೂ ಹೊಡೆಯಲ್ಲ. ಅವನು ಹಿ ಈಸ್ ನೋನ್ ಫಾರ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರಸಿ. ಅಂದರೆ 1-to-1 ಫೈಟ್ ಮಾಡ್ತಾನೆ, 1-to-1 ಅದು ಏನು ಮುಟ್ಟಬೇಕು ಅದನ್ನು ಮಾಡ್ತಾನೆ. ಅದು ಅವನ ಕ್ಯಾರೆಕ್ಟರ್, ಅವ್ನ ಕ್ಯಾರೆಕ್ಟರ್ ಬಂದಿರುವಂಥದ್ದು. ಸೊ ಈ ಥರದ್ದೊಂದು 3-4 ಕ್ಯಾರೆಕ್ಟರ್ಸ್ ಇದೆ. ಅವ್ನ ಬಾಂಡ್ ಈಸ್ ಆಲ್ವೇಸ್ ಸಾರ್ಟ್ ಆಫ್ ಅನ್ ಎಥಿಸ್ಟ್. ಬಾಂಡ್ ಈಸ್ ಆಲ್ವೇಸ್ ಕೆಲವು ಜನ ಮಿಸೋಗೈನಿಸ್ ಕೂಡ ಅಂತ ಹೇಳ್ತಾರೆ. ಯಾಕೆಂದರೆ ಫಸ್ಟ್ ಸಿನಿಮಾ ಬಂದಾಗ ವ್ಯಾಟಿಕನ್ ಚರ್ಚ್ ಆರ್ ಟೋಲ್ಡ್ ಟು ಬ್ಯಾನ್ ದಿಸ್ ಫಿಲ್ಮ್. ಯಾಕೆಂದರೆ ಅವನು ಮಹಿಳೆಯರನ್ನ ಒಂದಷ್ಟು ಏನಂತೀರ ಅಗತ್ಯಕ್ಕೆ ಎಷ್ಟು ಮಾತ್ರ ಬೇಕು ಆ ಥರ ಮಾಡಿ ಬಿಟ್ಬಿಡ್ತಾ, ಅಂದರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸೊ ಈ ಥರದ್ದು ಕೆಲವೊಂದಷ್ಟು ಗುಣಗಳು ಬಾಂಡ್ನ ಇದರಲ್ಲಿ ಸಾಧಾರಣವಾಗಿ ಫಸ್ಟ್ ಸಿನಿಮಾಯಿಂದ ಈಗಿನ ಬರೋ ಸಿನಿಮಾದಲ್ಲೂ ನೀವು ಅದು ಥ್ರೆಡ್ ನೋಡ್ತಾ ಹೋದರೆ ಈ ಎಲ್ಲ ಕ್ಯಾರೆಕ್ಟರ್ಗಳು ಇರುತ್ತೆ ಬಾಂಡಿಗೆ. ಆದರೆ ನೋಡಿ, ಬಾಂಡನ್ನು ಕನ್ನಡಕ್ಕೆ ಅನುಗೊಳಿಸಿದಾಗ, ಅದೇ ನಾ ಹೇಳಿದ್ದು ಐಚ್ಛಿಕ ಗುಣಗಳು ಸೇರಿಸಿದಾಗ, ಈಗ ಅದೇ ಬಾಂಡನ್ನು ಕನ್ನಡದಲ್ಲಿ ಯಥಾವತ್ತಾಗಿ ತೆಗೆದಿದ್ದರೆ ಮೋಸ್ಟ್ಲಿ ರಾಜ್ ಅವರು ಜನಪ್ರಿಯರಾಗ್ತಿರಲಿಲ್ಲ. ಮತ್ತು ಇಲ್ಲಿನ ಪ್ರೇಕ್ಷಕರು ಅದನ್ನು ಎಮೋಷನಲಿ ಕನೆಕ್ಟ್ ಆಗ್ತಿರಲಿಲ್ಲ. ಹಾಗಾಗಿ ಅವರು ಏನು ಇದನ್ನ ನಿರ್ದೇಶಕರು ಮತ್ತೆ ರಾಜ್ ಅವರು ಕೂತು ಕಲಿತು ಮಾಡಿದ್ದು ಡಿಸಿಷನ್ ಅಂತ ನಾವು ಅನ್ಕೊಬಹುದು, ಅಥವಾ ರಾಜ್ ಅವರ ಪ್ರಭಾವ ನಿರ್ದೇಶಕರ ಮೇಲೆ ಇದ್ದಿದ್ರಿಂದ ಇದನ್ನ ಹೇಗೆ ಮಾಡಿಫೈ ಮಾಡ್ಕೊಳ್ತು ಅಂತಲೂ ನಾವು ಯೋಚನೆ ಮಾಡೋದು. ಈಗ ನೋಡಿ, ರಾಜ್ ಸಿನಿಮಾದಲ್ಲಿ ಈಗ ಎಲ್ಲ ಬಾಂಡ್ ಸಿನಿಮಾದಲ್ಲೂ ಬಾಂಡ್ ಗರ್ಲ್ಸ್ ಅಂತ ಇರ್ತಾರೆ. ಓಕೆ, ಅವರಿಗೆ ಹೀರೋಯಿನ್ಸ್ಗೆ ಬಾಂಡ್ ಗರ್ಲ್ಸ್ ಅಂತಾನೆ ಅನ್ನೋದು. ಯಾಕಂದ್ರೆ ಅದು ಅವ್ರದ್ದು ರೋಲ್ ಲಿಮಿಟೆಡ್ ಇರುತ್ತೆ, ಮತ್ತೆ ಏನೋ ಒಂದು ಕೆಲವೊಂದಷ್ಟು ಪರ್ಪಸಿಗೋಸ್ಕರ ಅವ್ರು ಇರ್ತಾರೆ. ಬಟ್ ಆ ಥರದ್ದು ಮಾಡ್ಲಿಕ್ಕೆ ಆಗಲ್ಲ ಕನ್ನಡದಲ್ಲಿ, ಅಥವಾ ರಾಜ್ ಅವ್ರಿಗೆ ಹೊಂದಲ್ಲ ಅದು. ಸೊ ಹಾಗಾಗಿ ಅಡಾಪ್ಟೇಷನ್ಗಳು ಏನು ಮಾಡ್ಕೊಂಡ್ರು, ಐಚ್ಛಿಕ ಗುಣಗಳು ಏನು ತೊಗೊಂಡ್ಬಂದ್ರು, ಆ ಥರದನ್ನ ಎರಡು ತಾಳ್ಮೇಳ ಆಯಿತು. ಅಂದರೆ ಅದನ್ನು ನಿರ್ದೇಶಕರು ಮತ್ತು ನಟ ಇಬ್ಬರು ಸೇರಿ ಅದನ್ನು ಕಸ್ಟಮೈಸ್ ಮಾಡಿಕೊಂಡ್ರು. ಈಗ ಕೆಲವೊಂದು ಗುಣಗಳು ಆಯಿತು. ಈಗ ರಾಜ್ ಅವರು ಎಲ್ಲ ಸಿನಿಮಾದಲ್ಲೂ ಪಿಸ್ತೂಲ್ ಯೂಸ್ ಮಾಡಿದ್ದಾರೆ, ಅದರಲ್ಲಿ ಸೇಮ್ ರೀತಿ ವಿಶೇಷ ರೀತಿಯಾಗಿ ಯೂಸ್ ಮಾಡಿದ್ದಾರೆ. ಮತ್ತು ರಹಸ್ಯ ಕೆಲಸಗಳು, ಅಂದರೆ ಬಾಂಡ್ ಮಾಡುವಂಥ ಕೆಲಸಗಳು ಎಲ್ಲರೂ ಸಾಧಾರಣವಾಗಿ ಸಿಂಪಲ್ ಆಗಿ ಮಾಡುವಂಥ ಕೆಲಸಗಳಲ್ಲ. ಅವನು ಎಸ್ಪಿಯನೇಜ್ ಅಂತ ಹೇಳ್ತಾರೆ, ಅವನು ವಿಶೇಷವಾಗಿ ರಹಸ್ಯ ಕೆಲಸಗಳು ಮಾಡ್ತಾ ಇರ್ತಾನೆ. ಅದನ್ನು ಅಳವಡಿಸ್ಕೊಂಡ್ರು. ಬಟ್ ಅದಲ್ಲದೆ ಅಳವಡಿಸ್ಕೊಂಡಿದ್ದು ಇನ್ನೊಂದೇನು ಅಂತಂದರೆ, ಈಗ ನೋಡಿ, ಮಹಿಳೆಯರಿಗೆ ಗೌರವ ಕೊಡುವಂಥದ್ದು. ಈಗ ರಾಜ್ದು ನಾನು ನಿಮ್ಗೆ ಹೇಳ್ತೀನಿ 4 ಸಿನಿಮಾ ಯಾವ್ದು ಮಾಡಿದ್ದಾರೆ, ಅದಷ್ಟರಲ್ಲೂ ಕೂಡ ಹೀರೋಯಿನ್ಗಳಿಗೆ ಒಂದು ತಕ್ಕನಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಿನಿಮಾಗಳಲ್ಲೂ ಬಾಂಡಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಕೆಲವೊಂದಷ್ಟು ಏನಂತೀರ ಶೋಷಿತ ಮಹಿಳೆಯರು ಇರ್ತಾರೆ. ಆ ಶೋಷಿತ ಮಹಿಳೆಯರಿಗೆ ಒಂದಷ್ಟು ಗೌರವ ಮತ್ತು ನ್ಯಾಯ ಕೊಡಿಸುವಂಥ ಕೆಲಸ ಇರುತ್ತೆ. 4 ಸಿನಿಮಾದಲ್ಲಿ ಇದೆ ಅದು. ಮತ್ತು ಅವರು ಈ ನಮ್ಮ ಒಂದು ಸಂಸ್ಕೃತಿಗೆ ಒಪ್ಕೊಳ್ಳೋದಕ್ಕೆ ಒಬ್ಬ ಅಸಿಸ್ಟೆಂಟ್ ಬರ್ತಾನೆ ಬಾಂಡಿಗೆ. ಬಾಂಡ್ ಅಸಿಸ್ಟೆಂಟ್ ವರ್ಕ್ ಮಾಡಲ್ಲ ಬಾಂಡ್ ಸಿನಿಮಾದಲ್ಲಿ, ಬಾಂಡ್ ಇಸ್ ಅಲೋನ್. ಈ ಸಿನಿಮಾದಲ್ಲಿ 4 ಸಿನಿಮಾದಲ್ಲಿ ನರಸಿಂಹರಾಜು ಇದ್ದಾರೆ. ನರಸಿಂಹರಾಜು ಅದರಲ್ಲಿ ಟಿಪಿಕಲಿ ಎಲ್ಲ ಸಿನಿಮಾದಲ್ಲಿ ಹೆಸರು ಬೇಬಿ ಅಂತ. ನರಸಿಂಹರಾಜು ಹೆಸರು ಬೇಬಿ ಅಂತ 4 ಸಿನಿಮಾದಲ್ಲಿ, ಎಕ್ಸೆಪ್ಟ್ ಏನೋ ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ಆ 3 ಸಿನಿಮಾ ಫಸ್ಟ್ ಏನು ಬಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿದ್ದಾರೆ. ಮತ್ತು ಬಾಂಡ್ ಈ ಸಿನಿಮಾದಲ್ಲಿ ಈ ನಮ್ಮ ಸಂಸ್ಕೃತಿಗೆ ಹೋಗೋ ರೀತಿ ಹಾಡ್ತಾನೆ, ಕುಣಿತಾನೆ, ಗಿಟಾರ್ ಬಾರಿಸ್ತಾನೆ ಅದರಲ್ಲಿ. ಅಂದರೆ ರಾಜ್ಕುಮಾರ್ ಅವರು ಇದರಲ್ಲಿ ಗಿಟಾರ್ ಬಾರಿಸ್ತಾರೆ. ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ಒಂದು ಇಂಗ್ಲೀಷ್ ಹಾಡೇ ಹೇಳ್ತಾರೆ. ಸೊ ಈ ಥರದೊಂದಷ್ಟು ಗೂಡಿಸ್ಕೊಂಡ್ರೆ, ಹಾಗಾಗಿ ಮೂಲ ಗುಣ ಮತ್ತು ಐಚ್ಛಿಕ ಗುಣಗಳು ಎರಡೂ ಅನುಗುಣವಾಗಿದ್ದರಿಂದ ರಾಜ್ ಅವರು ಈ ಥರ ಭಾಳ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಇದೇ ಥರದ ಎಕ್ಸ್ಪೆರಿಮೆಂಟ್ಸು ತಮಿಳು, ಹಿಂದಿ, ತೆಲುಗುನಲ್ಲೆಲ್ಲ ನಡೀತು. ತೆಲುಗುನಲ್ಲಿ ಇದ್ದ ಮಟ್ಟಿಗೆ ಪ್ರಮಾಣದಲ್ಲಿ ಸ್ವಲ್ಪ ಸಕ್ಸಸ್ ಕಂಡ್ರು. ಈಗ ಪ್ರೆಸೆಂಟ್ಲಿ ಮಹೇಶ್ ಬಾಬು ಅವರು ಇದಾರಲ್ಲ, ಮಹೇಶ್ ಬಾಬು ಅವ್ರ ತಂದೆ ಕೃಷ್ಣ, ಅವರು ಕೂಡ ಜನಪ್ರಿಯ ಆಕ್ಟರ್. ಅವರು ತೆಲುಗಲ್ಲಿ 3 ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ, ಮೈ ಮೆಮೊರಿ ಸರ್ವ್ಸ್ ರೈಟ್. ಬಾಂಡ್ 777 ಅಂತ. ರಾಜ್ಕುಮಾರ್ ಅವ್ರದ್ದೆಲ್ಲ 999, ಅವ್ರ ಏಜೆಂಟ್ ಕೋಡ್ 999, ಅವರು 777 ಅಂತ ಮಾಡಿದ್ದಾರೆ. ಮತ್ತು ಇಂಗ್ಲೀಷಲ್ಲಿ ಕೆಲವು ಅದೇ ಥೀಮ್ ಬೇಸ್ಡ್ದು ವಿನೋದ್ ಅವರೆಲ್ಲ ಮಾಡಿದ್ರು, ಬಟ್ ಅಷ್ಟು ಕ್ಲಿಕ್ ಆಗಲಿಲ್ಲ. ಈವನ್ ರೀಸೆಂಟ್ ಆಗೂ ಕೂಡ ಸೈಫ್ ಅಲಿ ಖಾನ್ ಕೂಡ ಒಂದು ಮಾಡ್ದ, ಬಟ್ ಸಿನಿಮಾ ಓಡ್ತೇನೆ ನಮ್ಗಷ್ಟು ಗೊತ್ತಿಲ್ಲ, ಬಟ್ ನೆನಪಲ್ಲಂತೂ ಇಲ್ಲ. ಅಂದರೆ ಆ ಥರದ್ದು ಇದು ಒಂದು ವಿಶೇಷತೆ. ಏಕೆಂದರೆ ನಾನು ಅದು ಅವಾಗ ಹೇಳಿದ್ನಲ್ಲ, ಫಿಲಾಸಫಿಕಲಿ ಹೇಗೆ ಅವ್ರದ್ದು ಮೂಲ ಗುಣ ಮತ್ತು ಎರಡನ್ನು ಹೊಂದ್ಕೊಂಡಾಗ ಮಾತ್ರ ಸಕ್ಸಸ್ ಆಗ ಸಾಧ್ಯ. ಇದು ಬೇರೆ ಕ್ಯಾರೆಕ್ಟರ್ಗಳು ಕೂಡ ಇದು ಹೊಂದುತ್ತೆ ಅನ್ಸುತ್ತೆ, ಅಥವಾ ಈ ಒಂದು ಎಕ್ಸ್ಪ್ಲನೇಷನ್ ಸರಿ ಅನಿಸ್ಬೋದು ಅನ್ಸುತ್ತೆ. ಬಟ್ ಬಾಂಡ್ ಮಟ್ಟಿಗೆ ನನಗೆ ಅನಿಸಿದ್ದು ಅವ್ರು ಈ ಅಡಾಪ್ಟೇಷನ್ ಅವ್ರು ಇದನ್ನು ಮಾಡ್ಕೊಂಡಿದ್ದಕ್ಕೇನೆ ಬಾಂಡ್ ಸಿನಿಮಾಗಳು ಸಕ್ಸಸ್ ಆಗಿದ್ದು ರಾಜ್ಕುಮಾರ್ ಅವ್ರದ್ದು ಅಂತ ಹೇಳಿ. ಏಕೆಂದರೆ ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಭಾರತೀಯ ಪ್ರೇಕ್ಷಕ ಏನಿದ್ದಾನೆ ಆತ ತುಂಬ ಭಾವಜೀವಿ. ಸೊ ಅವನು ತುಂಬ ಭಾವೊಳಗಾಗ್ತಾನೆ, ಮತ್ತು ಅಟ್ಯಾಚ್ಮೆಂಟ್ ಅವನು ತುಂಬ ಬೆಳೆಸ್ಕೊತಾನೆ. ಈಗ ನೋಡಿ, ಅಭಿಮಾನ ಅನ್ನೋದು
ಅವರಿಗೆ ಒಂದೊಂದು ಆರಾಧನೆ ಹಂತಕ್ಕೆ ತಲುಪೋದು ಬಹಳ ಸುಲಭ ಇಲ್ಲಿ. ಹ್ಮ್. ಯಾಕೆಂದ್ರೆ ಆತ ಮೊದಲೇ ಎಮೋಷನಲ್ ಜೀವಿ. ಸೊ ಹಾಗಾಗಿ ಅವನು ಅದನ್ನ ಬೇಗ ಹೊಂದ್ಕೋತಾನೆ. ಅವನು ಈಗ ಆರಾಧನಾ ಲೆವೆಲ್ಗೆ ತಗೊಂಡು ಹೋದಾಗ ಅವನು ಇದು ಅದು ಆ ಥರದ್ದು ಅಂದರೆ ವಿಭಿನ್ನತೆ ಅಥವಾ ಅವನ ಮನಸ್ಸಿನ ಚೌಕಟ್ಟಿನಲ್ಲಿ ಏನು ಒಂದಷ್ಟು ಅವ್ರಿಗೆ ಒಂದಷ್ಟು ಗುರುತಿಸ್ಕೊಂಡಿರ್ತಾನೆ, ಇವ್ರಂದ್ರೆ ಹೀಗೆ ಅಂತ. ಅದಷ್ಟು ಆಚೆ ಸರಿದಾಗ ಅವನು ಅವ್ರನ್ನ ತಾತ್ಸಾರ ಮಾಡ್ತಾನೆ ಅಥವಾ ಅದನ್ನು ಅವ್ನು ಇಷ್ಟಪಡೋದಿಲ್ಲ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಷ್ಟಪಡೋದಿಲ್ಲ. Okay. ಸೊ ಹಾಗಾಗಿ ಏನೋ ಇವ್ರು ಅವ್ರಿಗೆ ಇದನ್ನೇ ನಾವು ಮಾರ್ಕೆಟ್ ರಿಸರ್ಚ್ ಅಂತಿರೋ ಅಥವಾ ಅವ್ರಿಗೆ ನಾಡಿ ಮಿಡಿತ ಅಂತಿರೋ, ಜನಗಳ ಪ್ರೇಕ್ಷಕರ ನಾಡಿ ಮಿಡಿತ ಅರ್ಥವಾಗಿತ್ತು ಅಂತ ಹೇಳ್ಕೊತಿರೋ, ಈ ರೀತಿ ಅದು ಮೂಡ್ ಬಂದಿದೆ. ನಾನು ಇನ್ನೊಂದು ಜಸ್ಟ್ ಡೈವರ್ಟ್ ಮಾಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಬೆನ್ ಕಿಂಗ್ಸ್ಲೆ ಗೊತ್ತಿರ್ಬೋದು. ಹೌದು, ಬೆನ್ ಗಾಂಧಿ- ಕಿಂಗ್ಸ್ಲೆ ಗಾಂಧಿ ಪಾತ್ರ. ಗಾಂಧಿ ಆಕ್ಟರ್. ಓಕೆ, ಸೊ ಈಗ ಹಾಲಿವುಡ್ಡಲ್ಲಿ ಈ ಅಲ್ಲೂ ಕೂಡ ಅವರು ವರ್ಸಟಾಲಿಟಿ ಅಂತ ಹೇಳ್ಕೊಂಡು ಮಾಡ್ತಾರೆ. ಓಕೆ, ಬಟ್ ಅಲ್ಲಿ ಪ್ರೇಕ್ಷಕನ ರೆಸ್ಪಾನ್ಸ್ ಡಿಫ್ರೆಂಟ್ ಇರುತ್ತೆ. ಹ್ಮ್ ಹ್ಮ್. ಈಗ ಬೆನ್ ಕಿಂಗ್ಸ್ಲೆ ನಮಗೆ ಗಾಂಧಿ ಅಂತ ಗೊತ್ತಷ್ಟೇ. ಬೆನ್ ಕಿಂಗ್ಸ್ಲೆ ಸುಮಾರು ಅದಾದಮೇಲೆ ಒಂದು 20-25 ಸಿನಿಮಾ ಮಾಡಿರ್ಬೋದು, ಹ್ಮ್. ಹೆಚ್ಚಿನದ್ದು ಇದಿಲ್ಲ. ಬಟ್ ರೀಸೆಂಟಾಗಿ ಒಂದು 2018ನಲ್ಲಿ ಬ್ಯಾಕ್ ಸ್ಟಾಪರ್ಸ್ ಫಾರ್ ಬಿಗಿನರ್ಸ್ ಅಂತ ಒಂದು ಸಿನಿಮಾ ಮಾಡಿದೆ. ಬೇಸಿಕಲಿ Okay. ಅದು ಒಂದು ಸ್ವಲ್ಪ ಪೊಲಿಟಿಕಲ್ ಆ್ಯಂಗಲ್ ಇರುವಂಥ ಸಿನಿಮಾ ಅದು. ಅಂದರೆ ಪೋಸ್ಟ್ ಗಲ್ಫ್ ವಾರ್ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಇರಾಕಿನ ಜನಗಳ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಗೋಸ್ಕರ ಆಯಿಲ್ ಫಾರ್ ಫುಡ್ ಅಂತ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ. ಅಂದರೆ Okay. ಅವರು ತಯಾರಿಸುವಂಥ ಆಯಿಲ್ಗೆ ಫುಡ್ ಎಕ್ಸ್ಚೇಂಜ್ ಮಾಡುವಂಥದ್ದು. ಅದು ಒಂದು ಕರಪ್ಷನ್ದು ದೊಡ್ಡ ಗೂಡಾಗುತ್ತೆ. ಇದು ರಿಯಲ್ ಸ್ಟೋರಿ. ಇದು ರಿಯಲ್ ಸ್ಟೋರಿನ Okay. ಸಿನಿಮಾ ಮಾಡಿದ್ದಾರೆ. ಅದ್ರಲ್ಲಿ ಬೆನ್ ಕಿಂಗ್ಲೆ ಈಸ್ ಅ ಕಿಂಗ್ ಪಿನ್. ಹ್ಮ್. ಅಂದರೆ ಆತನೇ ಕಳ ಅಲ್ಲಿ ಏನದು ಆ ಒಂದು ಏನು ಎಪಿಸೋಡ್ ನಡೀತು ಅಥವಾ ಒಂದೇನು ನಿಜ ಘಟನೆ ನಡೀತು, ಅದ್ರಲ್ಲಿ ಯಾರು ಇರ್ತಾನೆ ಅವನು, ಅದ್ರದ್ದು ಪಾತ್ರ ಬೆನ್ ಕಿಂಗ್ಸ್ಲೆ ಮಾಡಿದ್ದಾನೆ. ಓಕೆ, ಸೊ ಇದು ಅದಕ್ಕೆ ಸ್ವಲ್ಪ ಇಂಡಿಯನ್ ಕನೆಕ್ಷನ್ ಇದೆ. ಕೆಲವು ಇಂಡಿಯನ್ ಪಾಲಿಟಿಷಿಯನ್ಸು ಕನೆಕ್ಟ್ ಆಗಿದ್ದಾರೆ ಅಂತ ಸುದ್ದಿ ಅದೆಲ್ಲ ಬಂತು. ಅದು ಬಿಡಿ, ಅದು ಸಪ್ರೇಟ್ ಇಶ್ಯೂ. Okay. ಸೊ ಆ ಒಂದು ಪಾತ್ರ ಬೆನ್ ಕಿಂಗ್ಸ್ಲೆ ಮಾಡಿದಾಗ, ಆ ಸಿನಿಮಾ ನೋಡಿದಾಗ ನನಗೂ ಅನಿಸಿದೆ, ಅಯ್ಯೋ ನಮ್ಮ ಗಾಂಧಿ ಮಾಡಿದ ವ್ಯಕ್ತಿ ಇದು ಮಾಡ್ತಿದ್ದಾನ ಅಂತ ನನಗೆ ಫಸ್ಟ್ ನೋಡಿದಾಗ ನನಗೂ ಅನಿಸ್ತು. Correct. ಹಾ. ಅಂದ್ರೆ ಬಟ್ ಅದು ಯೂನಿವರ್ಸಲಿ ಅಕ್ಸೆಪ್ಟ್ ಆಯ್ತು. ಯಾರು ಅದನ್ನ ಅಷ್ಟು ಬರೀಲೂ ಇಲ್ಲ, ಕೇಳಲೂ Okay. ಇಲ್ಲ. ಅಯ್ಯೋ ಬೆನ್ ಕಿಂಗ್ಸ್ಲೆ ನಾವು ಈ ತರ ನೋಡ್ತಾ ಇದೀವಲ್ಲ ಅಂತ. ಅದು ಯಾಕೆಂದ್ರೆ ಅಲ್ಲಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ. Okay. ಅಲ್ಲಿ ಅವ್ರದನ್ನ ಪ್ರೊಫೆಷನಲಿಸಮ್ ಅಂತ ಹೇಳ್ತಾರೆ, ಎಮೋಷನಲ್ ಅಟ್ಯಾಚ್ಮೆಂಟ್ ಇರಲ್ಲ. ಇರೋದಿಲ್ಲ ಅಲ್ಲಿ. ಜಸ್ಟ್ ಇದಾದ್ಮೇಲೆ ಇನ್ನೊಂದೇನೋ ಮಾಡ್ತಾರೆ, ಅಷ್ಟೇ. ಇನ್ನೊಂದೇನೋ ಮಾಡ್ತಾರೆ. ಅವು ಒಂದು ಪ್ರೊಫೆಷನ್ ಅಷ್ಟೇ, ಅದು Okay. ಮಾಡ್ಕೊಂತಾ ಹೋಗ್ತಾರೆ. ಈ ಭಾವನಾತ್ಮಕ ಸಂಬಂಧ ಇರೋದು ಈ ಭಾರತೀಯ ಪ್ರೇಕ್ಷಕನಿಗೆ ಮಾತ್ರ. Okay. ಸೊ ಹಾಗಾಗಿ ಇದೊಂದು ಸ್ವಲ್ಪ ದೀರ್ಘವಾಗಿ ಹೇಳಿದೆ. ಪರವಾಗಿಲ್ಲ ಬಟ್ ಸರ್. ನನಗೆ ನನ್ನ ಒಂದು ಅಧ್ಯಯನದ ಪ್ರಕಾರ ನನಗೆ ಇದು Yes. ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಇದೊಂದು ಕನ್ನಡದಲ್ಲಿ ರಾಜ್ ಅವರು 4 ಜೇಮ್ಸ್ ಬಾಂಡ್ ಚಿತ್ರ ಮಾಡಿದ್ದಾರೆ. Yes. ಒಂದು ಜೇಡರ ಬಲೆ 1968 ಅಲ್ಲಿ, ಇನ್ನೊಂದು ಗೋವಾದಲ್ಲಿ CID 999, ಹಾ. ಮತ್ತೆ ಆಪರೇಷನ್ ಜಾಕ್ಪಾಟ್ 999, ಮತ್ತೆ ಆಪರೇಷನ್ ಡೈಮಂಡ್ ರಾಕೆಟ್ Racket. 1978. ಇದಿಷ್ಟು ಸಿನಿಮಾನ ಅವ್ರಿಗೂ ಸಾಮ್ಯತೆ ಏನು ಅಂತಂದ್ರೆ, ದೊರೆ ಭಗವಾನ್ ಅವರೇ ಡೈರೆಕ್ಟರ್. Yes. ಇದು 4 ಸಿನಿಮಾಕ್ಕೂ ದೊರೆ ಭಗವಾನ್ ಅವರೇ ಡೈರೆಕ್ಟರ್. ರೇಖಾ ಅವರು CID9 ಲಾಂಚ್ ಆಗಿದೆ ಕನ್ನಡ. ಹೌದೌದು, ಅದೇ ಪಾಯಿಂಟಿಗೆ ಬರ್ತಿದೆ. ಈಗ ಹಾ. ನೋಡಿ, ಮೊದಲನೇ ಸಿನಿಮಾದಲ್ಲಿ ಜೇಡರ ಬಲೆಯಲ್ಲಿ ಜಯಂತಿ ಅವರು ನಾಯಕಿಯಾಗಿದ್ರು. 2ನೇ ಸಿನಿಮಾದಲ್ಲಿ ಲಕ್ಷ್ಮಿ ಅವ್ರ ಮೊದಲನೇ ಪಿಕ್ಚರ್, ನೈಸ್. ಅಂಡ್ 3ನೇದ್ರಲ್ಲಿ ರೇಖಾ ಅವರು. ಅಂದ್ರೆ ಈ ಹಿಂದಿನಲ್ಲಿ ಏನು? ಈಗ ಅವರೇನು ಸೂಪರ್ ಸ್ಟಾರ್ ಆಗಿ ಅಲ್ವಾ? ಇದಾಗಿದ್ದಾರೆ. ರೇಖಾ ಅವ್ರದ್ದು ಮೊದಲನೇ ಸಿನಿಮಾ ಕನ್ನಡದಲ್ಲಿ ರಾಜ್ ಅವ್ರ ಜೊತೆನೆ ಇದು ಬಾಂಡ್ ಫಿಲ್ಮ್ಗೆ Okay. ಬಂದಿದ್ದವರು. ಮತ್ತೆ ಪದ್ಮಪ್ರಿಯ ಅವರು ಆಪರೇಷನ್. ಪದ್ಮಪ್ರಿಯ ಅವ್ರಿಗೆ ಇದು ಹೊಸ ಸಿನಿಮಾ ಏನಲ್ಲ, ಬಟ್ ಅಂದ್ರೆ ಆ ಟೈಮಲ್ಲಿ ಅವರು ಒಂದಷ್ಟು ಪೀಕ್ ಹೋಗ್ತಿದ್ದಕ್ಕೆ ಇದೊಂದು ಸಹಾಯ ಮಾಡಿತು. ಇದು 4 ಪಿಕ್ಚರ್ ಅಲ್ಲಿ ಬೂಸ್ಟರ್ ತರ ಕೆಲಸ. ಬೂಸ್ಟರ್ ತರ ಕೆಲಸ ಮಾಡಿ. Okay. ಸೊ ಈ ಸಾಮ್ಯತೆ ಏನು ಅಂತಂದ್ರೆ, ಎಲ್ಲಾ ಚಿತ್ರಗಳಿಗೂ ದೊರೆ ಭಗವಾನ್ ಅವರಿದ್ರು, ಮತ್ತೆ ಎಲ್ಲಾ ಸಿನಿಮಾಗಳಲ್ಲೂ ಹೊಸ ಹೀರೋಯಿನ್ನ ತಂದ್ರು. Yes. ಅಂದ್ರೆ ಅವ್ರು ದೇ ಆರ್ ನಾಟ್ ಬಾಂಡ್ ಗರ್ಲ್ಸ್. ಅಂದ್ರೆ ಐ ಡೋಂಟ್ ವಾಂಟ್ ಟು ಕಾಲ್ ದೆಮ್ ಆಸ್ ಬಾಂಡ್ ಗರ್ಲ್ಸ್. ದೇ ವರ್ ಅ ಪರ್ಫೆಕ್ಟ್ ಹೀರೋಯಿನ್ ಇನ್ ಫಾರ್ ಕಸ್ಟಮೈಸ್ ಫಾರ್ ಇಂಡಿಯನ್ ಸಿನಿಮಾಸ್. ಸೊ ಇದು ಅವ್ರದ್ದು ಒಂದು ವಿಶೇಷತೆ ಇತ್ತು. ಮತ್ತೆ ನಿಮ್ಗೆ ಅವಾಗಲೇ ಹೇಳಿದೆ, 3 ಸಿನಿಮಾದಲ್ಲೂ ನರಸಿಂಹರಾಜ್ ಇದ್ದಾರೆ ಆಸ್ ಅ ಬೇಬಿ, ಆಸ್ ಅನ್ ಅಸಿಸ್ಟೆಂಟ್ ಫಾರ್ ಬಾಂಡ್. ಇದು ಯುನಿಕ್ ಟು ಇಂಡಿಯನ್ ಬಾಂಡ್, ಬೇರೆ ನಾಟ್ ಹಾಲಿವುಡ್ ಬಾಂಡಿಗೆ. ಆಮೇಲೆ ಇನ್ನೊಂದು ಜೇಡರ ಬಲೆದು ವಿಶೇಷತೆ ಏನು ಅಂತಂದ್ರೆ, ಆ ಸಿನಿಮಾದಲ್ಲಿ ಜಯಂತಿಯವರು ಸ್ವಲ್ಪ ಆಗಿನ ಕಾಲಕ್ಕೆ ಹೇಳೋ ಮಟ್ಟದಲ್ಲಿ ಹೋದ್ರೆ ತುಂಬಾ ಬೋಲ್ಡ್ ಆಗಿ ನಟಿಸಿದ್ರು. ಹೌದು. ಕಾಸ್ಟ್ಯೂಮ್ ಮಟ್ಟಿಗೆ ಕೆಲವು ಸ್ವಿಮ್ಮಿಂಗ್ ಸೂಟ್ ಅಂತ ಅನ್ನೋದು ಆ ಕಾಲಕ್ಕೆ ಮಟ್ಟಿಗೆ ಅದು ತುಂಬಾನೇ ಅದು ಬೋಲ್ಡ್ ಅನ್ನಿಸ್ತಿತ್ತು. ಅದರಲ್ಲೂ ನಟಿಸಿದ್ರು. ಅಫ್ಕೋರ್ಸ್ ನೆಕ್ಸ್ಟ್ ಲಕ್ಷ್ಮಿ ಮತ್ತೆ ರೇಖಾ ಅವರು ಕೂಡ ಅದೇ ರೀತಿ ಬೋಲ್ಡ್, ಅಂದ್ರೆ ಆ ಸಿನಿಮಾಗೆ ಅನುಗುಣವಾಗಿ ಏನು ಅಗತ್ಯ ಇತ್ತು ಅದೇ. ಆ ಥರ ಅದನ್ನ ನಟಿಸಿ ಅದನ್ನ ಇದು ಮಾಡಿದ್ರು. ಮತ್ತೆ ಇನ್ನೊಂದು, ನಾನು ಈ ಸಿನಿಮಾ ಉತ್ತಮವಾಗಿ ಸಕ್ಸಸ್ಸು ಆಯಿತು. ಗೋವಾದಲ್ಲಿ ಮೋಸ್ಟ್ಲಿ ಕನ್ನಡದ ಫಸ್ಟ್ ಸಿನಿಮಾ ಅನ್ಸುತ್ತೆ ಅದು ಶೂಟ್ ಆಗಿದ್ದು. ಇಡೀ ಅಂದ್ರೆ ಮುಕ್ಕಾಲ್ ಭಾಗ ಸಿನಿಮಾ ಗೋವಾದಲ್ಲಿ ಶೂಟ್ ಆಯಿತು, ಗೋವಾ 999 ಅಲ್ಲಿ. ಆಮೇಲೆ ಇದರಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಕೂಡ ಐ ಥಿಂಕ್ ಕನ್ನಡದ ಫಸ್ಟ್ ಸಿನಿಮಾ ನೇಪಾಳಲ್ಲಿ ಶೂಟ್ ಆಗಿದ್ದು. ಐ ಥಿಂಕ್ 50% ಆಫ್ ದ ಸಿನಿಮಾ ವಾಸ್ ಶಾಟ್ ಇನ್ ನೇಪಾಲ್. Okay. ಸೊ ಇದ್ರೆರಡು ಮಟ್ಟಿಗೆ ಇವೆರಡು ಆ ಸಿನಿಮಾದು ಹೆಗ್ಗಳಿಕೆಗಳು. ಮತ್ತೆ ರಾಜ್ ಅವ್ರದ್ದು ನಟನೆ ಬಗ್ಗೆ ಇದೇನು ಹೇಳೋಂಗೆ ಇಲ್ಲ ಬಿಡಿ. ಯಾಕೆಂದ್ರೆ ಅವ್ರು ಎರಡು ಹೇಳಿದ್ನಲ್ಲ, ಹೊಂದ್ಕೊಂಡು ಬಂದಿರೋಂಥ ಗುಣ ಇರೋದ್ರಿಂದ ಬಹಳ ಚೆನ್ನಾಗಾಯ್ತು. ಬಟ್ ಇದ್ರೊಂದು ಸ್ವಾರಸ್ಯ ಘಟನೆ 999 ಗೋವಾದಲ್ಲಿ 999 ಬಂದಾಗ ಆಗಿದ್ದು, ಪಾರ್ವತಮ್ಮನವ್ರು ಒಂದು ಸಂದರ್ಶನದಲ್ಲಿ ಹೇಳಿದ್ದನ್ನು ನಾನು ನೋಡಿದ್ದೀನಿ. ಆ ಟೈಮಲ್ಲಿ
ಹೈಲ್ಯಾಂಡಲ್ಲಿ ಇರ್ತಾರೆ, ಬೆಂಗಳೂರು ಹೈಲ್ಯಾಂಡ್ ಹೋಟೆಲ್ ರಾಜ್ಕುಮಾರ್ ಅವ್ರು ಬಂದಾಗ ಇರ್ತಿರಲ್ಲ, ಆ ಹೋಟೆಲ್ ಇರ್ತಾರೆ. ಒಂದು 10-15 ಜನ ಕಾಲೇಜ್ ಹುಡುಗಿರು ಮಧ್ಯಾಹ್ನ ಬರ್ತಾರೆ, ಹೋಟ್ಲಿಗೆ ಬರ್ತಾರೆ. ಬಂದು ಅಣ್ಣವ್ರು ನೋಡಬೇಕು, ರಾಜ್ಕುಮಾರ್ ಅವ್ರು ನೋಡಬೇಕು ಅಂತ. ಅವ್ರು ಮಾಮೂಲಿ ವಿಚಾರಿಸಿದ್ರೆ, ಏನಮ್ಮ ಕ್ಲಾಸ್ ಆಯ್ತಾ, ಏನು ಬಂದಿದ್ದೀರಾ ಎಲ್ಲ ಅಂತ. ಇಲ್ಲ, ನಾವೆಲ್ಲ ಇವತ್ತು ತರಗತಿ ಬಂಕ್ ಮಾಡಿ ಬಂದಿದ್ದೀವಿ, ಅಣ್ಣವ್ರು ನೋಡಬೇಕು ಅಂತ. ಅವಾಗೇನೋ ರಾಜ್ಕುಮಾರ್ ಅವ್ರು ಶೂಟಿಂಗ್ ಮುಗಿಸಿ ಬಂದೇನೋ ಮಲ್ಕೊಂಡಿರ್ತಾರೆ. ಅವಾಗ ಇವ್ರು ಹೋಗಿ ಅವ್ರಿಗೆ ಎಬ್ಬಿಸ್ತೀವಿ, ಬನ್ನಿ ಈ ಥರ ಬಂದಿದ್ದಾರೆ ಅಭಿಮಾನಿಗಳು, ಹೆಣ್ಮಕ್ಳು ನೋಡಬೇಕು ಅಂತ. ಅವರು ಎಬ್ಸಕ್ಕೆ ಹೋಗ್ತೀವಮ್ಮ, ಒಂದು ನಿಮಿಷ ಬರ್ತಾರೆ, ಫ್ರೆಶ್ ಆಗಿ ಬರ್ತಾರೆ ಅಂತೇನೋ ಹೇಳ್ತಾರೆ. ಬಟ್ ಆ ಹೆಣ್ಮಕ್ಳು ಒಂದು ವಿಶೇಷವಾದ ರಿಕ್ವೆಸ್ಟ್ ಕೇಳ್ತಾರೆ ಅವ್ರಿಗೆ. ಅದೇನು ಅಂತಂದರೆ, ನಾವು ರಾಜ್ಕುಮಾರ್ ಬರೀ ಹಾಗೆ ನೋಡೋದಲ್ಲ, ಅವ್ರು ಶರ್ಟ್ ತೆಗ್ಸಿರೋದು ನೋಡಬೇಕು ಅಂತ ಕೇಳ್ತಾರೆ. ಇವರು ತಬ್ಬಿಮಾಗ್ತಾರೆ, ಏನಮ್ಮ ಹೆಣ್ಮಕ್ಳು ನೀವು ನನಗೆ ಹಿಂಗೆ ಕೇಳ್ತಿದ್ರಲ್ಲ ಅಂತ. ಇಲ್ಲ ನಾವು ಜೇಡ್ರ ಬಲೆ ಮತ್ತು ಇದರಲ್ಲಿ 2 ಸಿನಿಮಾದಲ್ಲಿ ಅವರು ಇದ್ರದ್ದು ನೋಡಿದ್ದೀವಿ, ವಿತೌಟ್ ಶರ್ಟ್ ಇರೋದು ನೋಡಿದ್ದೀವಿ. ಆ ಮೈಕಟ್ಟು ನಮಗೆ ತುಂಬ ಇಷ್ಟ ಆಗಿದೆ. ನಾವು ಅದು ನಿಜಾನೇ ಇಲ್ಲ ಅಂತ ನೋಡ್ಕೋಬೇಕಂತ ಒಬ್ರು ಕೇಳಿದ್ರೆ, ಇನ್ನೊಬ್ರು ಇಲ್ಲ ನಾವು ಅದನ್ನ ಹತ್ರದಿಂದ ನೋಡಬೇಕು, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿ ಅಂತ ಹೆಣ್ಮಕ್ಳು ಅವರಿಗೆ, ಪಾರ್ವತಮ್ಮನವ್ರಿಗೆ ಹೇಗೋ ಕನ್ವಿನ್ಸ್ ಮಾಡ್ತಾರೆ. ರಾಜ್ಕುಮಾರ್ ಅವ್ರಿಗೆ ಇದನ್ನ ಬಂದು ಅವ್ರು ಹೇಳ್ತಾರೆ, ಈ ಥರ ಕೇಳ್ತಿದ್ದಾರೆ ರೀ, ನೋಡಬೇಕು ಅಂತ. ಅವ್ರು ರಾಜ್ಕುಮಾರ್ ತಬ್ಬಿಬಾಗ್ಬಿಡ್ತಾರೆ, ಇದೇನಿದು ನೋಡೋಕೆ ಬರ್ತಾರೆ ಸರಿ, ಮಾತಾಡಿಸ್ತಾರೆ ಸರಿ, ಈ ಥರ ಕೇಳ್ತಿದ್ದಾರೆ, ಅದು ಹೆಣ್ಮಕ್ಳು ಅಂತ. ನಾನು ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲ ಅವ್ರಂತಾರೆ, ನಾನೇ ಹೇಳಿದ್ಮೇಲೆ ನಿಮ್ಗೇನ್ರಿ ಮಾಡಿ ತೋರಿಸ್ರಿ ಅಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡಿ ಕರ್ಕೊಬಂದು ಮಾತಾಡಿಸಿ, ಆಮೇಲೆ ಅವ್ರು ಶರ್ಟ್ ತೆಗಿಸಿ ನೋಡ್ರಮ್ಮ ಇದೇ ನಂದು ಒರಿಜಿನಲ್ ಬಾಡಿ ಅಂತ ತೋರಿಸಿ ಅವ್ರಿಗೆ ಕನ್ವಿನ್ಸ್. ಇದನ್ನು ಪಾರ್ವತಮ್ಮನವ್ರು ಒಂದು ಸಂದರ್ಶನ ಹೇಳಿದ್ದಾರೆ, ಈ ಥರ ಆಯಿತು, ಈ ಥರದ ಒಂದು ಘಟನೆ ಅಂತ. ಅಂದರೆ ಆ ಟೈಮಲ್ಲಿ ಅದೊಂದು ಕ್ರೇಜ್ ಸೃಷ್ಟಿ ಮಾಡಿತ್ತು, ನಾಟ್ ಓನ್ಲಿ ಫಾರ್ ಈ ಬಾಂಡ್ ಆ್ಯಕ್ಷನ್ಸು ಮತ್ತು ಅದರ ಏನು ಸಿನಿಮಾದಲ್ಲಿ ಏನೊಂದಷ್ಟು ಟ್ವಿಸ್ಟು ಮತ್ತು ರಹಸ್ಯ ಅದೆಲ್ಲ ಜೊತೆಗೆ ಈ ಥರದೊಂದು ಪಬ್ಲಿಕ್ ಇಮೇಜ್ ಕೂಡ ಕ್ರಿಯೇಟ್ ಮಾಡಿತ್ತು. ಮತ್ತು ಆ ಕಾಲದಲ್ಲಿ ಎಲ್ಲ ಈ ಥರ ಇದು ಯುವ ವರ್ಗ, ಬೇಸಿಕಲಿ ಕಾಲೇಜ್ ಹೋಗುವಂಥ ಯುವ ವರ್ಗ, ಅವ್ರಗಳದ್ದು ಮನಸ್ಸು ಸೆಳೆದಿತ್ತು. ತುಂಬ ಒಂದು ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ ಆಯಿತು. ಲೈಕ್ ಎನಿ ಅದರ್ ರಾಜ್ಕುಮಾರ್ ಅವ್ರ ಮೂವಿ ಥರ ಸಿನಿಮಾ, ಹಾಡು, ಫೈಟು ಇದೆಲ್ಲ ಆಯಿತು. ಬಟ್ ಫೈಟ್ ಬಂದಾಗ ನಾನೊಂದು ವಿಷಯ ಹೇಳಬೇಕು. ಇದನ್ನು ನಾನು ಎಲ್ಲಿ ಓದಿದ್ದು, ಧರೆ ಭಗವಾನ್ ಅವ್ರು ಯಾವುದೋ ಒಂದು ಕಡೆ ಬರ್ತಿದ್ದು ನಾನು ಓದಿದ್ದು. ನಾನು ಅವಾಗಲೇ ಹೇಳಿದ್ನಲ್ಲ, ಬಾಂಡ್ದು ಒಂದು ಫೀಚರ್ ಅಥವಾ ಅವನೊಂದು ಆಟ್ರಿಬ್ಯೂಟ್ ಏನು ಅಂತಂದರೆ, ಅವನು ಹ್ಯಾಂಡ್ ಟು ಹ್ಯಾಂಡ್ ಫೈಟಲ್ಲಿ ನಿಸ್ಸಿಮ. ಓಕೆ, ಸೊ ಆ ಒಂದು ಪ್ರೇರಣೆನ ತಗೊಂಡು ಈ ಸೇಮ್ 999 ಗೋವಾದಲ್ಲಿ CID 999 ಸಿನಿಮಾದಲ್ಲಿ ಕೊನೆಯಲ್ಲಿ 5 ನಿಮಿಷದ ಫೈಟ್ ಇದೆ. ಜೂಡೋ ರತ್ನಂ ಅಂತ ಹೇಳಿ ಮುಂದೆ ಅವರು ಸಾಹಸ ನಿರ್ದೇಶಕರಾದರು. ಈ ಆಮೇಲೆ ಇನ್ನೊಂದು ವಿಷಯ, ಇದಿಷ್ಟು 4 ಸಿನಿಮಾಕ್ಕೆ ಸಾಹಸ ನಿರ್ದೇಶಕರು ಬಂದು ಶಿವಯ್ಯನವರು, ಶಿವಯ್ಯನವರು. ಸೊ ಜೂಡೋ ರತ್ನಂ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ರು. ಇದ್ರದ್ದು ಏನು ಮಾಡಬೇಕು ಅಂತಂದರೆ, ಅವಾಗೊಂದು ಅವ್ರಿಗೇನೋ ಒಂದು ಟೆಕ್ನಿಕಲಿ ಒಂದು ಐಡಿಯಾ ಬರುತ್ತೆ ಭಗವಾನ್ ಅವ್ರಿಗೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಈ 5 ಮಿನಿಟ್ಸ್ ಸೀಕ್ವೆನ್ಸ್ ಏನಿದೆ, ಅದು ಒಂದು ಸಿಂಗಲ್ ರೋಲ್ ಬರುತ್ತಲ್ಲ 400 ಮೀಟರ್ಸ್, ಅದರಲ್ಲೇ ತೆಗೆದ್ಬೇಡ, ಕಟ್ ಮಾಡೋದು ಬೇಡ, ಸಿಂಕ್ ಆಗುತ್ತೆ, ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಶೂಟಿಂಗ್ ಫ್ಲೋರ್ನಲ್ಲಿ ಏನು ಜಾಗ ಸೆಟ್ ಮಾಡ್ಕೊಂಡಿರ್ತಾರೆ ವಿತ್ ಪ್ರಾಪ್ಸ್, 7 ಕ್ಯಾಮ್ರಾ ಸೆಟ್ ಮಾಡ್ತಾರೆ ಟು ಶೂಟ್ ದಟ್ ಸೀನ್. ಅವಾಗಿನ ಕಾಲಕ್ಕೆ ಒಂದ್ಸಲ ಅದ್ದೂರಿತನ ಅಥವಾ ವಿಶೇಷತೆ. ಅವಾಗ ಕಚ್ಚಾ ಫಿಲಮ್ ಬಳಸ್ತಾ ಇದ್ದೀನಿ. ಹೌದೌದು. ಸೊ 7 ಕ್ಯಾಮ್ರಾ ಸೆಟ್ ಮಾಡಿ 5 ನಿಮಿಷದ ಕಂಟಿನ್ಯೂಸ್ ಶೂಟಿಂಗ್, ರಿಯಲ್ ಶೂಟಿಂಗ್ ಟೈಪೇ ಬಂದಿದೆ ಅದು. ನೀವು ಆ ಸಿನಿಮಾದಲ್ಲಿ ಈಗಲೂ ನಾವು ಅದು ತೆಗೆದು ನೋಡಿದ್ರೆ, ಕೊನೆ ಫೈಟ್ ಏನು ನಡೆಯುತ್ತೆ ಜೂಡೋ ರತ್ನಂ ಜೊತೆಗೆ, ಅದು ಒಂದೇ ಶಾರ್ಟಲ್ಲಿ ತೆಗೆದಿರುವಂಥದ್ದು, ಸಿಂಗಲ್ ಟೇಕನ್ನಲ್ಲೇ ಓಕೆ ಆಗಿರುವಂಥದ್ದು, ಮತ್ತೆ 5 ನಿಮಿಷದ ಕಂಟಿನ್ಯೂಸ್ ಫೈಟ್. ಅಂದರೆ ಬಾಂಡ್ನ ಏನು ವಿಶೇಷ ಇದೆ, 1 to 1 ಏನು ಮಾಡ್ತಾನೆ, ಆ ಶೂಟ್ ಬಂದಿದೆ. ಸೊ ಹಾಗಾಗಿ ಬಾಂಡ್ನ ಒಳ್ಳೆ ಗುಣಗಳೇನಿದೆ ಅದಷ್ಟು ಬಂತು, ನಮ್ಮ ಇಲ್ಲಿಗೇನು ಅಡಾಪ್ಟೇಷನ್ ಇತ್ತು ಅಷ್ಟು ಬಂತು, ಮತ್ತು ಅವ್ರಿಗೇನದು ಶೂಟಿಂಗು ಅಥವಾ ಪಿಸ್ತೂಲ್ ಫೈಟಿಂಗು ಈ ಥರದ್ದು ಏನಿದೆ ಅದೆಲ್ಲ ಬಂತು. ಇದರಲ್ಲಿ ಜಾಕ್ಪಾಟ್ನಲ್ಲಿ ರಾಜ್ಕುಮಾರ್ ಅವರು ಗಿಟಾರ್ ಇಟ್ಕೊಂಡು ಒಂದು ಕ್ಲಬ್ಬಲ್ಲಿ ಒಂದು ಹಾಡು ಹೇಳ್ತಾರೆ. ಮತ್ತೆ ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ನೀವು ಇಂಗ್ಲೀಷ್ ಹಾಡು ಎಲ್ಲರಿಗೂ ಗೊತ್ತಿರೋದು. ಸೊ ಆ ಒಂದು ಪಾತ್ರಕ್ಕೆ ಹೊಂದೋ ರೀತಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಾರೆ, ಅದೊಂದು ವಿಶೇಷತೆ. ಈ ಸಿನಿಮಾ ಬಂದಮೇಲೆ ತುಂಬ ಜನ ಏನು ಹೇಳಿದ್ದು ಅಂತಂದರೆ, ರಾಜ್ ಅವರು ಜೇಮ್ಸ್ ಬಾಂಡ್ ಅಲ್ಲ, ಅವರು ವೆಜಿಟೇರಿಯನ್ ಬಾಂಡ್ ಅಂತ. ಯಾಕಂದರೆ ರಾಜ್ ಅವರು ಈಗ ಜೇಮ್ಸ್ ಬಾಂಡ್ ಕುಡಿತಾನೆ, ಈಸ್ ಸಾರ್ಟ್ ಆಫ್ ವುಮನೈಸರ್, ಮತ್ತೆ ಸ್ಮೋಕ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ರಾಜ್ ಅವರು ಬಾಂಡ್ ಆದಾಗ ಅದು ಯಾವುದು ಮಾಡೋದಿಲ್ಲ. ಅವರು ಸ್ಮೋಕ್ ಮಾಡಲ್ಲ ಅಥವಾ ಡ್ರಿಂಕ್ಸ್ ಮಾಡಲ್ಲ, ಮತ್ತೆ ಇನ್ನೊಂದೇನೋ ಒಂದು ಮಾಡಲ್ಲ. ಇದೆಲ್ಲ ಅವಗುಣಗಳನ್ನ ತೆಗೆದಿಟ್ಟು ಬರೀ ಸದ್ಗುಣಗಳಿಂದ ಮಾಡಿ ಅಡಾಪ್ಟೇಷನ್ ಮಾಡಿಕೊಂಡು ಮಾಡಿರೋದು. ಹಾಗಾಗಿ ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್ ಮತ್ತೆ ಒಂದು ಮೈಲಿಗಲ್ಲು. ಯಾಕೆಂದರೆ ಇದನ್ನು ನಾವು ಜಸ್ಟ್ ನಟ ನಿರ್ದೇಶಕ ಸಿನಿಮಾ ಒಂದು ವ್ಯಾಪ್ತಿ ಅಷ್ಟೇ ಮೀರಿ ಹೊರಗಡೆಯಿಂದ ಕೂಡ ನೋಡಿದಾಗ, ಅಂದರೆ ಆಗಿನ ಕಾಲದವ್ರಿಗೆ ಮಾರ್ಕೆಟ್ ಬಗ್ಗೆ ಇದ್ದಂಥ ಇನ್ಸೈಟ್ಸ್,
ಅಂದ್ರೆ ಪ್ರೇಕ್ಷಕನ ಏನ್ ನಿರೀಕ್ಷೆ ಇರುತ್ತೆ ಮತ್ತು ಕಲಾವಿದನ ಒಂದು ಇಮೇಜ್ ಏನಿರುತ್ತೆ ಅದನ್ನ ಬಾಂಡ್ನ ಎರಡನ್ನೂ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ರಲ್ಲ, ಅದು ಆಗ ಅವತ್ತಿಗೆ ಅವ್ರದ್ದು ಒಂದು ಹೆಗ್ಗಳಿಕೆ ಅಂತ ಹೇಳ್ಬೇಕು, ಮತ್ತೆ ಅವರ ಒಂದು ಬೌದ್ಧಿಕ ಸಾಮರ್ಥ್ಯಕ್ಕೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಇದಿಷ್ಟು ನಾನು ಬಾಂಡ್ ಬಗ್ಗೆ ಹೇಳೋದು. ಸಿನಿಮಾ ಬಗ್ಗೆ ಅಫ್ಕೋರ್ಸ್ ಏನು ತುಂಬಾ ಬರ್ದಿದ್ದಾರೆ, ಹೇಳಿದ್ದಾರೆ, ಬಟ್ ಇದು ನಾನು ಸ್ವಲ್ಪ ಅಧ್ಯಯನ ಮಾಡಿದಂತ ಒಂದು ವಿಷಯ. ಐ ಥಾಟ್ ಏನೋ ಇಲ್ಲ ಶೇರ್ ದಟ್ ವಿತ್ ಯು. ಬಟ್ ಆಮೇಲೆ ಡೈಮಂಡ್ ರಾಕೆಟ್ ಆದ್ಮೇಲೆ ಅವ್ರು ಮತ್ತೆ ಬಾಂಡ್ ಫಿಲ್ಮ್ ಮಾಡಲಿಲ್ಲ. ಅದಕ್ಕೆ ಅವರೊಂದು ವಿಶೇಷವಾದ ಕಾರಣ ಕೊಟ್ಟರು. ನೀವು ಕೇಳಿದ್ರೆ ಏನಂತಿರೋ ಗೊತ್ತಿಲ್ಲ. ಅವರು ದೊರೆ ಭಗವಾನ್ ಅವರು ಅದೇ ರೀತಿ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಬಾಂಡ್ ಮಾಡೋಣ ಅಂತ ಕೇಳ್ತಾರೆ. ಅದಕ್ಕೆ ಅವರು ಅಂದ್ರೆ ಸರಣಿನ ಮುಂದುವರ್ಸೋಣ ಅಂತ. ಆಮೇಲೆ ಇನ್ನೊಂದು ಸರಣಿ ಅಂತ ಹೇಳಿದಕ್ಕೆ ಒಂದು ಜ್ಞಾಪಕ ಬಂತು. ದೊರೆ ಭಗವಾನ್ ಅವರು ಒಂದು ಹೊಸ ಟ್ರಿಕ್ ಯೂಸ್ ಮಾಡ್ತಾರೆ ಇಷ್ಟು ಸಿನಿಮಾದಲ್ಲಿ. ಏನು ಅಂತಂದ್ರೆ, ಜೇಡರ ಬಲೆ ಸಿನಿಮಾ ಕೊನೆಯಲ್ಲಿ ಬಾಂಡ್ ಮುಂದೆ ಬರಲಿದ್ದಾನೆ ಅಂತ ಮುಂದಿನ ಸಿನಿಮಾದು ಅರ್ಧ ಟೈಟಲ್ ಹಾಕ್ತಾರೆ. ಓಕೆ ಓಕೆ. ಅಂದ್ರೆ ಜನಗಳಿಗೆ ಅದೊಂದು ಕುತೂಹಲ ಬರಕ್ಕೆ. ಅದಾದ ನಂತರ ಗೋವಾದಲ್ಲಿ 999 ಬಂತು, ಗೋವಾ 999 ಕೂಡ ಇದೇ ರೀತಿ ಬಂತು. ಬಟ್ ಅದಾದ್ಮೇಲೆ ಗ್ಯಾಪ್ ಆದ್ಮೇಲೆ ಆಪರೇಷನ್ ಡೈಮಂಡ್ ರಾಕೆಟ್ ಬಂದಿದ್ದು. ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲೂ ಮುಂದುವರಿಲಿದ್ದಾನೆ ಬಾಂಡ್ ಅಂತ ಏನೋ ಒಂದು ಲೈನ್ ಹಾಕ್ತಾರೆ, ಬಟ್ ಏನು ಹೆಸರು ಹಾಕಲ್ಲ. ಬಟ್ ಅದು ಇದನ್ನ ರಾಜ್ ಅವ್ರ ಜೊತೆ ಮಾತಾಡ್ತಾರೆ, ಈ ತರ ಮಾಡ್ಬೋದಾ, ಇನ್ನೊಂದು ಬರುತ್ತೆ, ನಿಮ್ಗೆ ಒಪ್ಪಿಗೆ ಇದ್ರೆ ರೆಡಿ ಮಾಡ್ತೀವಿ ಹಂಗೆ ಅಂತ. ಬಟ್ ರಾಜ್ ಅವ್ರು ಒಪ್ಪೋದಿಲ್ಲ. ಇದು 78 ಅಲ್ಲಿ ಬಂತು ಆಪರೇಷನ್ ಡೈಮಂಡ್ ರಾಕೆಟ್. 79-80 ಅಷ್ಟೊತ್ತಿಗೆ ಅವ್ರೊಂದು ಕಾರಣ ಹೇಳ್ತಾರೆ, ನೋಡಿ ನೀವು ಬಾಂಡಿಗೆ ನನ್ನ ಹಾಕೋಬೇಕು ಅಂತ ಹೇಳ್ತೀರಲ್ಲ, ನೋಡಿ ಬಾಂಡ್ ವಿಗ್ ಹಾಕಲ್ಲ. ಹೌದು, ನಾನು 79 ಆನ್ವರ್ಡ್ಸ್ ಏನ್ ಸಿನಿಮಾ ಬರ್ತಿದೆ ಅದರಲ್ಲಿ ರಾಜ್ಕುಮಾರ್ ಅವರು ವಿಗ್ ಬಳಸ್ತಾರೆ. ಸೊ ನಾನು ವಿಗ್ ಹಾಕೊಂಡು ನಾನು ಬಾಂಡ್ ತರ ಆಗಕ್ಕೆ ಇಷ್ಟಪಡಲ್ಲ. ಇಲ್ಲಿವರೆಗೂ ನಂದು ಸ್ವಂತ ಕೂದಲಿತ್ತು, ಅದ್ರಲ್ಲೇ ಮಾಡಿದ್ದೀನಿ. ನೀವು ಒರಿಜಿನಲ್ ಬಾಂಡ್ ನೋಡ್ಕೊಂಡ್ ಬನ್ನಿ, ಅವನ್ನ ಎಲ್ಲಾರು ವಿಗ್ ಹಾಕ್ತಾನ ಅಂತ ಕೇಳಿ ಅದನ್ನ ನೈಜವಾಗಿ ಬೇಡ ಅಂತ ಇದು ಮಾಡ್ತಾರೆ.